ಸರ್ ಒಂದು ಒಳ್ಳೆ ಇನ್ಸೈಟ್ ಕೊಟ್ಟರು ಸಂಜೆ ಡಿಸ್ಕಸ್ ಮಾಡ್ಬೇಕಾರೆ. ಇದೇನಕ್ಕೆ ಬೇಕಿತ್ತಾ ಸರ್ ಅಂತ ಕೇಳಿದೆ ನಾನು. ಇದು ಅಲ್ಲಿ ಮರ ಕಡ್ದು ಅಲ್ಲಿಂದ ತಂದು ಇಲ್ಲಿ ಒಂದು ಹೊಸ ಶೋ ಕ್ರಿಯೇಟ್ ಮಾಡೋದು. ದಸರಾ ಅಂದರೆ ಅದು ವಜ್ರಮುಷ್ಟಿ ಕಾಳಗ, ಕುಸ್ತಿ, ಆಮೇಲೆ ಬೇರೆ ಬೇರೆ ಕ್ರೀಡೆಗಳು ಅದರದೇ ಆದ ಅದರ ಇತಿಹಾಸದೊಟ್ಟಿಗೆ ತಳುಕು ಹಾಕಿಕೊಂಡಿರೋ ಹಲವು ಕ್ರೀಡೆಗಳನ್ನ ಅಲ್ಲಿ ನಡೆಸ್ತಾರೆ. ಇದೇ ಮೊದಲ ಬಾರಿಗೆ ಡಿ ಕೆ ಶಿವಕುಮಾರ್ ಅವರು ಕಂಬಳನ ತಂದು ಮಾಡಬೇಕು ಅಂತ ಪಣ ತೊಟ್ಟುಬಿಟ್ಟಿದ್ದಾರೆ. BJP ಆಕ್ಷೇಪ ವ್ಯಕ್ತಪಡಿಸ್ತಾ ಇದ್ದಾರೆ. ಯತೀಂದ್ರ ಕೂಡ ಹೇಳ್ತಾ ಇದ್ದಾರೆ ಅದು CMಗೆ ಬಿಟ್ಟಿದ್ದು ಅಂತ. ಅಂದರೆ ಬಹುತೇಕರ ಮನಸ್ಸಲ್ಲಿ ಇದೇನಕ್ಕೆ ಅಂತ ಸರ್ ಒಂದು ಇನ್ಸೈಟ್ ಕೊಟ್ಟರು. ಡಿ ಕೆ ಶಿವಕುಮಾರ್ ಅವರು ಒಂದು ರಾಜಕೀಯ ಸ್ಟ್ರಾಟಜಿಗಳು ಮಾಡೋದು ಬೇರೆ, ಸಾಂಸ್ಕೃತಿಕ ವಲಯಕ್ಕೂ ಕೈ ಹಾಕಿದ್ದಾರೆ. ಸಾಂಸ್ಕೃತಿಕ ವಲಯಕ್ಕೆ ಕೈ ಹಾಕಿದ್ದಾರೆ ಅನ್ನುವ ಒಂದು ಮಹತ್ವದ ಒಂದು ಪಾಯಿಂಟ್ನ ಒಂದು ಇನ್ಸೈಟ್ನ ಸರ್ ಕೊಟ್ಟರು. ನಾ ಹಿಂದೆ ಡಿಸ್ಕಸ್ ಮಾಡ್ತಾರ ಕರಾವಳಿನ ಏನಾರು ಮಾಡಿ ಈ ಸರಿ ಕಬ್ಜಾ ಮಾಡಲೇಬೇಕು ಅಂತ ಡಿ ಕೆ ಶಿವಕುಮಾರ್ ಪಣ ತೊಟ್ಟಿದ್ದಾರಂತೆ. ಅಲ್ಲಿ ಕರಾವಳಿಯ ಟೂರಿಸಮ್ನ ಅಭಿವೃದ್ಧಿ ಮಾಡ್ತೇನೆ, ಕರಾವಳಿಯನ್ನು ಸಂಪೂರ್ಣ ಅಭಿವೃದ್ಧಿ ಮಾಡ್ತೇನೆ, ಅದಕ್ಕೆ ನೀಲನಕಾಶೆ ಈಗ ಆಲ್ರೆಡಿ ನಾನು ರೆಡಿ ಇದೆ, ಹಣ ಬಿಡುಗಡೆ ಮಾಡೋಕ್ಕೆ ನಾನು ರೆಡಿ ಇದ್ದೇನೆ ಅನ್ನುವ ಮೆಸೇಜನ್ನು ಕೊಡುವ ಮೂಲಕ ಕರಾವಳಿ ಭಾಗದ ಈ BJPಯ ಭದ್ರಕೋಟೆ ಇದೆಯಲ್ಲ ಕರಾವಳಿ, ಅಲ್ಲಿ ಒಂದಷ್ಟು ಅಟ್ಲೀಸ್ಟ್ ಅರ್ಧದಷ್ಟಾರು ಶಾಸಕರನ್ನು ಗೆಲ್ಲಿಸ್ಕೊಂಬರ್ಬೇಕು ಅಂತ ಹೊರಟಿದ್ದಾರಂತೆ. ಅದರ ಮುಂದುವರೆದ ಭಾಗವಾಗಿಯೇ ಈ ಕರಾವಳಿಯ ಕ್ರೀಡೆಯನ್ನು ದಸರಾದಲ್ಲೂ ವಿಜೃಂಭಿಸುವ ಕೆಲಸನ ಡಿ ಕೆ ಶಿವಕುಮಾರ್ ಮಾಡ್ತಿದ್ದಾರೆ ಅಂತ ನನಗನ್ನಿಸ್ತಾ ಇದೆ. ಬಟ್ ಏನು ನನಗೂ ಹಂಗೆ ಅನಿಸ್ತದೆ, ಮರಗಳೆಲ್ಲ ಕಡ್ದು ಅಲ್ಲಿ 20 ಎಕರೆ 2 ದಿನಕ್ಕೆ ಕಂಬಳಕ್ಕೋಸ್ಕರ ಅಲ್ಲಿ ವ್ಯವಸ್ಥೆ ಮಾಡಿ, ಆಮೇಲೆ ಈ ಯಾವುದು ಬಿರಿಯಾನಿ ಸರ್ ತುಂಬ ಫೇಮಸ್ಸು, ಏನೋ ಹನುಮಂತು ಪಲಾವ್ನ ಅದು ಅಲ್ಲೇ ತಿಂದ್ರೇ ಅದು ರುಚಿ ಜಾಸ್ತಿ. ಕರಾವಳಿಯ ಕಂಬಳವನ್ನು ಕರಾವಳಿಲಿ ನೋಡಿದ್ರೇ ಅದಕ್ಕೆ ರುಚಿ ಜಾಸ್ತಿ. ಅದನ್ನು ತಗೊಂಬಂದು ಇಲ್ಲಿ ಮಾಡಿದ್ರೆ ಅದು ತಂಗಳಾಗುತ್ತೆ ಅಥವಾ ಪಾರ್ಸಲ್ ಬಂದಿದ್ದಾಗುತ್ತೆ, ಲೇಟು ಹೋಗುತ್ತೆ ಅಂತ ಅನಿಸ್ತಾ ಇದೆ. ಮುಖ್ಯಮಂತ್ರಿಗಳು ಆಮದು ಬಹುಶಃ ಕರಾವಳಿಯ ಜನ ಕೂಡ ಏನು ತುಂಬ ರಿಯಾಕ್ಟ್ ಮಾಡಿಲ್ಲ, BJP ರಿಯಾಕ್ಟ್ ಮಾಡ್ತಾ ಇದ್ದಾರೆ. ಮುಖ್ಯಮಂತ್ರಿಗಳು ಕೇವಲ ಸ್ಟ್ರಾಟಜಿಯ ಭಾಗವಾಗಿ ಇದನ್ನು ಮಾಡ್ತಾ ಇದ್ದಾರೆ. ನಾನು ಹೇಳಿದೆ ಇಲ್ಲ, ಮುಖ್ಯಮಂತ್ರಿಗಳು ತುಂಬ ಏನೋ ದೂರದೃಷ್ಟಿಯ ನಾಯಕರು ಅಂತ ನಾನು ಹೇಳಿದೆ.